ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು 6 ಪೀಸ್ ಪೆಟ್ಟಿಕೋಟ್ ಅಂದ್ರೆ ಸ್ಯಾರಿ ಪೆಟ್ಟಿಕೋಟ್ ಅನ್ನ ಯಾವ ರೀತಿಲಿ ಅಳತೆ ಬಟ್ಟೆಯಿಂದ ಮೆಜರ್ಮೆಂಟ್ ಅನ್ನ ತಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಕಟಿಂಗು ಮತ್ತೆ ಸ್ಟಿಚಿಂಗ್ ಟೈಮ್ ಅಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೇನೆ. ನೀವು ಆ ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬಹುದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ, ಕಡೆ ತನಕ ನೋಡಿ ಫ್ರೆಂಡ್ಸ್. ಮೊದಲಿಗೆ ಈಗ ಪೆಟ್ಟಿಕೋಟ್ ಒಂದು ಮೆಜರ್ಮೆಂಟ್ ಅನ್ನ ತಗೋಬೇಕು. ಇದು ಅಳತೆ ಪೆಟ್ಟಿಕೋಟು. ಈಗ ಇದರಿಂದ ಯಾವ ರೀತಿಲಿ ಮೆಜರ್ಮೆಂಟ್ ಅನ್ನ ತೆಗಿಬೇಕು ಅಂದ್ರೆ ಈ ರೀತಿಲಿ ಓಪನ್ ಮಾಡಿ ಇಟ್ಕೊಂಡು ನೋಡಿ, ಈ ತುದಿಯಿಂದ ಈ ತುದಿಗೆ ಪೂರ್ಣ ಉದ್ದನ ಮೆಜರ್ಮೆಂಟ್ ತಗೋಬೇಕು. ಪೂರ್ಣ ಉದ್ದ 34 ಇಂಚು. ಪುನಃ ಈಗ ಇಲ್ಲಿ ಫ್ರಿಲ್ ಎಷ್ಟುದ್ದ ಇದೆ ಅನ್ನೋದನ್ನ ನೋಡ್ಕೋಬೇಕು. ಪುನಃ ಇಲ್ಲಿ ಸೊಂಟದ ಪಟ್ಟಿ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೋಬೇಕು. ಫ್ರಿಲ್ ನ ಉದ್ದ 2 ಇಂಚ್ ಇದೆ. ಪುನಃ ಸೊಂಟದ ಪಟ್ಟಿಯ ಉದ್ದ 2 ಇಂಚ್ ಇದೆ. ಫ್ರೆಂಡ್ಸ್, ಅಳತೆ ಬಟ್ಟೆ ಆಗಿರೋದ್ರಿಂದ ಪೂರ್ಣ ಸೊಂಟು ಸುತ್ತು ಮೆಜರ್ಮೆಂಟ್ ತಗೋಬೇಕು ಅಂತೇನಿಲ್ಲ. ಅರ್ಧ ಸೊಂಟು ಸುತ್ತು ಮೆಜರ್ಮೆಂಟ್ ತಗೊಂಡ್ರೆ ಸಾಕು. ಈ ರೀತಿಲಿ ಸರಿಯಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಅರ್ಧ ಸೊಂಟದ ಸುತ್ತು 19.5 ಇಂಚ್ ಇದೆ. ಫ್ರೆಂಡ್ಸ್, ಈಗ ಅಳತೆ ಬಟ್ಟೆಯಿಂದ ಮೆಜರ್ಮೆಂಟ್ ನ ತಗೊಂಡಿದ್ದಾಗಿದೆ. ನೆಕ್ಸ್ಟ್ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಓಪನ್ ಇರೋ ಸೈಡು ನನ್ನ ಬಲಭಾಗಕ್ಕಿದೆ, 1 ಫೋಲ್ಡ್ ಇದ್ದು ನನ್ನ ಸೈಡಿಗಿದೆ. ಇದು ಬಟ್ಟೆಯ ರಾಂಗ್ ಸೈಡು, ಬಟ್ಟೆಯ ಸರಿ ಭಾಗ ಒಳಗಡೆ ಇದೆ. ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಏನಕ್ಕೆ ಅಂದ್ರೆ ಕೆಲವೊಮ್ಮೆ ಇಲ್ಲಿ ಬಟ್ಟೆ ಕ್ರಾಸ್ ಇರುತ್ತೆ. ನಾವು ಅದಕ್ಕೆ ಮಾರ್ಕಿಂಗ್ ನ ಮಾಡ್ತಾ ಹೋದ್ರೆ ಎಲ್ಲಾ ಪೀಸ್ಗಳನ್ನ ನಾವು ಕ್ರಾಸ್ ಆಗಿ ಕಟ್ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಸೊಂಟದ ಪಟ್ಟಿ ಉದ್ದನ ಮಾರ್ಕ್ ಮಾಡಬೇಕು. ಸೊಂಟದ ಪಟ್ಟಿಯ ಉದ್ದ 2 ಇಂಚ್ ಇದೆ. ಅದರ ಡಬ್ಬಲ್ ತಗೋಬೇಕು, ಅಂದ್ರೆ 4 ಇಂಚು. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಒಟ್ಟು 5 ಇಂಚ್ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಅರ್ಧ ಸೊಂಟದ ಸುತ್ತನ ಮಾರ್ಕ್ ಮಾಡಬೇಕು. ಅರ್ಧ ಸೊಂಟದ ಸುತ್ತು 19.5 ಇಂಚ್ ಇದೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು ಒಟ್ಟು 20.5 ಇಂಚಿಗೆ ಮಾರ್ಕ್ ಮಾಡಬೇಕು. ಈಗ ಇಲ್ಲಿಂದ ಇಲ್ಲಿಗೆ 17.5 ಇಂಚ್ ಸಿಗ್ತಾ ಇದೆ. ಹಾಗಾಗಿ ಇನ್ನೊಂದು ಪೀಸಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಈಗ ಏನ್ ಇಲ್ಲಿಂದ ಇಲ್ಲಿಗೆ 5 ಇಂಚಿನ ತಗೊಂಡಿದೀವಿ, ಪುನಃ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಇನ್ನೊಂದು ಮಾರ್ಕ್ ಅನ್ನ ಹಾಕೋಬೇಕು. ಅದೇ ರೀತಿಲಿ 5 ಇಂಚಿಗೆ ಅಲ್ಲಿ ಮಾರ್ಕ್ಗಳನ್ನ ಹಾಕೊಂಡು ಸ್ಟ್ರೈಟ್ ಲೈನ್ ಅನ್ನ ಹಾಕೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರಿಲ್ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು. ಫ್ರಿಲ್ಲಿನ ಉದ್ದ 2 ಇಂಚ್ ಇದೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 3 ಇಂಚಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿಲಿ 3 ಇಂಚಿಗೆ ಮಾರ್ಕ್ಗಳನ್ನ ಹಾಕೊಂಡು ಇದೇ ರೀತಿಲಿ ಆ ಕಡೆ ಮಾರ್ಕ್ಗಳನ್ನ ಹಾಕೊಂಡು ಲೈನ್ಗಳನ್ನ ಹಾಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಫ್ರಿಲ್ ಪೀಸ್ಗಳನ್ನ ಇಲ್ಲಿ ನಾನು 4 ಪೀಸನ್ನ ಕಟ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ನೋಡಿ, ಈ ರೀತಿಲಿ ಉಳ್ಕೊಂಡಿರೋ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. 2 ಫೋಲ್ಡ್ ಇದ್ದದ್ದು ನಮ್ಮ ಸೈಡ್ಗೆ ಇಟ್ಕೋಬೇಕು. 1 ಫೋಲ್ಡ್ ಇದ್ದದ್ದು ನಮ್ಮ ಬಲಭಾಗ ಸೈಡ್ ಬರೋ ರೀತಿಲಿ ಇಟ್ಕೋಬೇಕು. ಮತ್ತೆ ಎಡಭಾಗ ಓಪನ್ ಇರೋ ಸೈಡು, ಮುಂಭಾಗನು ಓಪನ್ ಇರೋ ಸೈಡು, ಈ ಕ್ರಮದಲ್ಲಿ ಬಟ್ಟೆನ ಇಟ್ಕೋಬೇಕು. ಈಗ ಮೊದಲಿಗೆ ಈ ಕಡೆ ಓಪನ್ ಇರೋ ಸೈಡಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಬೇಕು ಅಂದ್ರೆ ಪೂರ್ಣ ಉದ್ದ 34 ಇಂಚ್ ಇದೆ. ಅದರಲ್ಲಿ ಫ್ರಿಲ್ ಲೆಂತ್ನ 2 ಇಂಚಿನ ಕಳಿಬೇಕು. ಪುನಃ ಸೊಂಟದ ಪಟ್ಟಿ ಉದ್ದನ 2 ಇಂಚ್ ಕಳಿಬೇಕು. ಆಗ ಒಟ್ಟು ನಮಗೆ 30 ಇಂಚ್ ಸಿಗುತ್ತೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸಿಕೊಂಡು 31 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಇಲ್ಲಿಂದ ಇಲ್ಲಿಗೂ 31 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕೋಬೇಕು ಅಂದ್ರೆ ನೋಡಿ, ಅದಕ್ಕೆ ಒಂದು ನಾನು ಚಾರ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಧ ಸೊಂಟದ ಸುತ್ತು ಎಷ್ಟಿದ್ರೆ ಈ ಅಗಲನ ಎಷ್ಟು ತಗೋಬೇಕು ಅಂತ. ಈಗ ನಾವು ತಗೊಂಡಿರೋದು ಸೊಂಟದ ಸುತ್ತು 19ರಿಂದ 20 ಇಂಚು, ಅಂದ್ರೆ ಇದ್ರ ಮಧ್ಯ ಬರ್ತಾ ಇದೆ 19.5 ಇಂಚು. ಹಾಗಾಗಿ 15 ಅಥವಾ 15.5 ಇಂಚನ್ನ ತಗೋಬಹುದು. ನಾನೀಗ ಇಲ್ಲಿಂದ ಇಲ್ಲಿಗೆ 15.5 ಇಂಚಿಗೆ ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ. ಅದೇ ರೀತಿಲಿ ಇಲ್ಲಿಂದ ಇಲ್ಲಿಗೂ 15.5 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಫ್ರೆಂಡ್ಸ್ ನೋಡಿ, ಸ್ಮಾಲ್ ಸೈಜ್ ಇರೋರಿಗಾದ್ರೆ ಏನ್ ಇಲ್ಲಿ ಬಟ್ಟೆ ಉಳ್ಕೊಂಡಿದೆ ಈ ಬಟ್ಟೆನೆ ಅವ್ರಿಗೆ ಫ್ರಿಲ್ ಪೀಸ್ ಆಗಿ ಸಿಗ್ತಾ ಇರತ್ತೆ. ಬಟ್ ಈಗ ನಾನ್ ಕಟ್ ಮಾಡ್ತಾ ಇರೋದು ಲಾರ್ಜ್ ಸೈಜ್ಗೆ, ಹಂಗಾಗಿ ಇಲ್ಲಿ ನಮ್ಗೆ ಫ್ರಿಲ್ ಲೆಂತ್ ಸಾಕಾಗಲ್ಲ. ಹಾಗಾಗಿ ಮೊದಲೇನೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಬಟ್ಟೆನ ಲಾಡಿ ಪಟ್ಟಿಯಾಗಿ ಯೂಸ್ ಮಾಡ್ಕೊಂತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಮಾಡಬೇಕು ಅಂದ್ರೆ ಅರ್ಧ ಸೊಂಟದ ಸುತ್ತನ್ನ 6ರಿಂದ ಭಾಗಿಸ್ಬೇಕು. ಪುನಃ ಅದಕ್ಕೆ ಅರ್ಧ ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಈಗ 19.5ನ 6ರಿಂದ ಭಾಗಿಸ್ಕೊಂಡು ಅದಕ್ಕೆ ಅರ್ಧ ಇಂಚನ ಸೇರಿಸಿದ್ರೆ 3.25 ಇಂಚ್ ಸಿಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ 3.25 ಇಂಚಿಗೆ ಮಾರ್ಕ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಾರ್ಕ್ ಹಾಕ್ಬೇಕು ಅಂದ್ರೆ ಅರ್ಧ ಸೊಂಟ ಸುತ್ತನ್ನ 3ರಿಂದ ಭಾಗಿಸ್ಬೇಕು. ಅರ್ಧ ಸೊಂಟ ಸುತ್ತನ್ನ 3ರಿಂದ ಭಾಗಿಸಿದ್ರೆ
ನಮಗೆ 6.5 ಇಂಚ್ ಸಿಗತ್ತೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸ್ಕೋಬೇಕು. ಒಟ್ಟು 7.5 ಇಂಚಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಅನ್ನ ಹಾಕಬೇಕು. ನೋಡಿ, ಈ ಮಾರ್ಕ್ ಅನ್ನ ಹಾಕ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆನೆ ಹಾಕಬೇಕು. ಈಗ ಈ ಮಾರ್ಕಿಂದ ಈ ಮಾರ್ಕಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈಗ ಬಟ್ಟೆನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕ್ರಾಸ್ ಕಟ್ ಆಗಿರೋ ಬಟ್ಟೆ, ಅದು ಸ್ಟ್ರೈಟ್ ಬಟ್ಟೆ. ಯಾವಾಗ್ಲೂ ನೋಡಿ, ಸ್ಟಿಚ್ ಮಾಡಬೇಕಾದ್ರೆ ಕ್ರಾಸ್ ಬಟ್ಟೆಗೆ ಕ್ರಾಸ್ ಬಟ್ಟೆನೆ ಇಟ್ಟು ಹೊಲಿಬೇಕು, ಆಗ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಏನ್ ಕ್ರಾಸ್ ಆಗಿ ಬಟ್ಟೆ ಕಟ್ ಆಗಿದೆ ಅಲ್ಲಿ ಈ ರೀತಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಬಟ್ಟೆನ ಓಪನ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬಾರ್ದು, ಈ ರೀತಿಲಿ ಓಪನ್ ಮಾಡಿ ಈ ಕಡೆ ಒಂದು ಮಾರ್ಕ್ ಅನ್ನ ಹಾಕಬೇಕು. ಪುನಃ ಆ ಕಡೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಪುನಃ ಈ ರೀತಿಲಿ ಓಪನ್ ಮಾಡ್ಕೊಂಡು ಇಲ್ಲಿ ಮಾರ್ಕ್ ಹಾಕಬಾರ್ದು, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಇದೇ ರೀತಿಲಿ ಈ ಕಡೆ ಬಟ್ಟೆಗೂ ಮಾರ್ಕ್ ಅನ್ನ ಹಾಕೋಬೇಕು. ನೋಡಿ, ಈ ರೀತಿಲಿ ಮಾರ್ಕ್ ಅನ್ನ ಹಾಕೋಬೇಕು. ಈಗ ನಮ್ ಸೈಡ್ 2 ಪೀಸ್ ಬಟ್ಟೆ ಇದೆ, ಈ ಕಡೆ 4 ಪೀಸ್ ಬಟ್ಟೆ ಇದೆ. ಈಗ ನೋಡಿ, ಇಲ್ಲಿಂದ ಬಟ್ಟೆನ ಎತ್ಕೊಂಡು ಈ ರೀತಿಲಿ ಇಟ್ಕೋಬೇಕು. ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ರೀತಿಲಿ ಇಟ್ಕೊಳ್ಳೋದು ಸರಿಯಾಗಿ ಬರಬೇಕು. ಈ ರೀತಿಲಿ ಇಟ್ಕೊಂಡ್ರೆ ಪೀಸ್ಗಳನ್ನ ಜೋಡಿಸ್ಕೊಳ್ಳಿಕ್ಕೆ ನಮ್ಗೆ ತುಂಬಾ ಈಸಿ ಆಗತ್ತೆ. ಈಗ ನೋಡಿ, ಇಲ್ಲಿ 2 ಪೀಸ್ ಇದ್ದ ಬಟ್ಟೆಲಿ 1 ಪೀಸ್ ಅನ್ನ ತಗೊಂತಾ ಇದ್ದೀನಿ. 4 ಪೀಸ್ ಬಟ್ಟೆ ಇದ್ದಿದ್ರಲ್ಲಿ 2 ಪೀಸ್ನ ಎತ್ಕೋಬೇಕು. 2 ಪೀಸ್ ಇದ್ದ ಬಟ್ಟೆಯಲ್ಲಿ ಮಧ್ಯಕ್ಕೆ ಈ ತರ ಇಟ್ಕೊಂಡಿದ್ದೇನೆ. ಆ ಕಡೆ ಒಂದು, ಈ ಕಡೆ ಒಂದು. ಇದು 4 ಪೀಸ್ ಇದ್ದಿದ್ದ ಬಟ್ಟೆ. ನೋಡಿ, ಕ್ರಾಸಿಗೆ ಕ್ರಾಸೇ ಬರೋ ರೀತಿಲಿ ಇಟ್ಕೊಂಡಿದ್ದೀನಿ. ಇದೇ ರೀತಿಲಿ ಇಟ್ಕೋಬೇಕು. ಈ ತರ ಇಟ್ಕೊಂಡಾದ್ಮೇಲೆ ಇದಕ್ಕೆ ನಂಬರ್ನ ಬರಿಬೇಕು. ನೋಡಿ, 1, 2, 3 ಅಂತ ಬರ್ದಿದ್ದೀನಿ. ಜೊತೆಲಿ ಒಂದೊಂದು ಬಾಣದ ಗುರುತನ್ನು ಹಾಕಿದ್ದೀನಿ. ಏನಕ್ಕೆ ನಾನು ಈ ರೀತಿ ಬಾಣದ ಗುರುತನ್ನ ಹಾಕಿದ್ದೀನಿ ಅಂದ್ರೆ ನಿಮಗೆ ಹೊಲಿಯುವಾಗ ಕನ್ಫ್ಯೂಸ್ ಆಗಬಾರ್ದು ಅಂತ. 1ನೇ ಪೀಸಿನ ಇಲ್ಲೇ ಇಟ್ಟು ಹೊಲಿಬೇಕು. ಒಂದು ವೇಳೆ ಏನಾದರೂ 1ನೇ ಪೀಸನ್ನ ನಾವು ಈ ಕಡೆ ಇಟ್ಟು ಹೊಲಿದ್ರೆ ಕ್ರಾಸಿಗೆ ನಾವು ಸ್ಟ್ರೈಟ್ ಬಟ್ಟೆ ಇಟ್ಟು ಹೊಲ್ದಂಗಾಗತ್ತೆ. ಅದಕ್ಕೆ ನಾವು ಇದೇ ರೀತಿಯಲ್ಲಿ ಹೊಲಿಬೇಕು. ಅದಕ್ಕೆ ನಾನು ಬಾಣದ ಗುರುತನ್ನ ಕೊಟ್ಟಿರೋದು. ಈಗ ಇದೇ ರೀತಿಯಲ್ಲಿ ಇನ್ನು 3 ಪೀಸನ್ನು ಜೋಡಿಸ್ಕೋಬೇಕು. ನೋಡಿ, ಈ ರೀತಿಲಿ ಜೋಡಿಸ್ಕೊಂಡು ಈ ರೀತಿಲಿ ಮಾರ್ಕ್ ಅನ್ನ ಕೊಟ್ಕೋಬೇಕು. ಈಗ ನೋಡಿ, ಈ ರೀತಿಲಿ ಬಟ್ಟೆನ ಇಟ್ಕೊಂಡು ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ನೋಡಿ, ಈ ರೀತಿಲಿ ಇಟ್ಕೊಂಡು ಈಗ ಇಲ್ಲಿಂದ 1/2 ಇಂಚಿಗೆ ಸ್ಟಿಚ್ ಅನ್ನ ಹಾಕ್ಬೇಕು. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ 1/2 ಇಂಚಿಗೆ ಸ್ಟಿಚ್ ಹಾಕ್ಲಿಕ್ಕೆ ಬರಲ್ಲ, ಸ್ಟಿಚ್ ಆ ಕಡೆ ಕಡೆ ಡ್ಯಾನ್ಸ್ ಮಾಡತ್ತೆ ಅನ್ನೋದಾದ್ರೆ ಇಲ್ಲಿಂದ ಇಲ್ಲಿಗೆ 1/2 ಇಂಚಿನ ಬಿಟ್ಟು ಒಂದು ಲೈನ್ ಅನ್ನ ಹಾಕೊಳ್ಳಿ. ಈ ರೀತಿಲಿ ಮಾರ್ಕ್ ಅನ್ನ ಹಾಕೊಂಡು ಈ ರೀತಿ ಪಿನ್ಗಳನ್ನ ಹಾಕೊಳ್ಳೋದ್ರಿಂದ ಹೊಲಿಯುವಾಗ ಈಸಿ ಆಗತ್ತೆ. ಇದೇನಾದ್ರೂ ನೀವು ಬಿಗಿನರ್ಸ್ ಆಗಿದ್ರೆ ಮಾತ್ರ, ಇಲ್ಲ ಅಂದ್ರೆ ಈ ರೀತಿಲಿ ಇಟ್ಕೊಂಡು ಸ್ಟಿಚ್ ಹಾಕೊಂಡ್ರೆ ಸಾಕು. ಈಗ ಏನ್ ಮಾರ್ಕ್ ಅನ್ನ ಹಾಕಿದೀವಿ ಆ ಮಾರ್ಕಿನ ಮೇಲೆನೆ ಸ್ಟಿಚ್ ಹಾಕ್ತಾ ಬರ್ಬೇಕು. ನೋಡಿ, ಒಂದು ಸ್ಟಿಚ್ ಅನ್ನ ಹಾಕೊಂಡಿದ್ದಾಗಿದೆ. ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ಈಗ ನೋಡಿ, 1, 2 ಡೈರೆಕ್ಷನ್ ಸರಿ ಇದೆ. ಇದೇ ರೀತಿಲಿ ಇಟ್ಕೊಂಡು ಈಗ ನೆಕ್ಸ್ಟ್ 3ನೇ ಪೀಸ್ ಅನ್ನ ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು 2 ಸ್ಟಿಚ್ ಅನ್ನ ಹಾಕ್ಬೇಕು. ಈಗ ನಿಮ್ಗೆ ಬೇಕು ಅಂದ್ರೆ 1/2 ಇಂಚಿಗೆ ಲೈನ್ ಅನ್ನ ಹಾಕೊಂಡು ಪಿನ್ಗಳನ್ನ ಹಾಕೊಂಡು ಸ್ಟಿಚ್ ಮಾಡಿ. ನಾನು ಹಾಗೆ ಸ್ಟಿಚ್ ಮಾಡ್ತೇನೆ. ನೋಡಿ, ಯಾವಾಗ್ಲೂ ಒಂದೊಂದು ಪೀಸ್ ಅನ್ನ ಜಾಯಿನ್ ಮಾಡಿದಾಗ 2 ಸ್ಟಿಚ್ಗಳನ್ನ ಹಾಕೋಬೇಕು. ಈಗ 2, 3 ಜಾಯಿನ್ ಮಾಡ್ಕೊಂಡಾಯ್ತು. ಹಾಗೇನೆ 4, 5, 6ನ ಜಾಯಿನ್ ಮಾಡ್ಕೋಬೇಕು. ನೋಡಿ, ಈಗ 1, 2, 3, 4, 5, 6 ಪೀಸ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದಾಗಿದೆ. ಈಗ ನೆಕ್ಸ್ಟ್ ಫ್ರಿಲ್ ಅನ್ನ ಹೊಲ್ಕೋಬೇಕು. ಅದಕ್ಕೆ ಏನ್ ಈ 4 ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ವಿ ಇದನ್ನ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಟು 1/2 ಇಂಚಿನ ಬಿಟ್ಟು ಈ ರೀತಿಲಿ 2 ಸ್ಟಿಚ್ಗಳನ್ನ ಹಾಕೋಬೇಕು. ಇದೇ ರೀತಿಲಿ ಎಲ್ಲಾ ಪೀಸ್ಗಳನ್ನ ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ ರಾಂಗ್ ಸೈಡ್ ಬಟ್ಟೆಗೆ ಈ ಕಡೆ ಅಥವಾ ಈ ಕಡೆ ಯಾವ್ದಾದ್ರು ಒಂದು ಸೈಡಿಗೆ 1/4 ಇಂಚಿಗೆ 2 ಫೋಲ್ಡ್ ಅನ್ನ ಮಾಡ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ, 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಬರ್ಬೇಕಾದ್ರೆ ಅದೇ ರೀತಿಲಿ 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ನೀವು ಒಂದ್ ಕಡೆ 1/4 ಇಂಚು ಫೋಲ್ಡ್ ಮಾಡ್ಕೊಂಡು ಬರೋದು, ಹೋಗ್ತಾ ಹೋಗ್ತಾ ಅರ್ಧ ಇಂಚಷ್ಟು ಫೋಲ್ಡ್ ಅನ್ನ ಮಾಡ್ಕೊಬಿಡೋದು. ಆ ರೀತಿಲೆಲ್ಲ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಸರಿ ಬರಲ್ಲ. ಹಾಗಾಗಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಫ್ರಿಲ್ ನ ಹೊಲ್ಕೋಬೇಕು. ಅದಕ್ಕೆ ಇದು ಸರಿ ಬಟ್ಟೆ ಮೇಲೆ ಈ ರೀತಿಲಿ 1.5 ಇಂಚಿಗೆ ಮಾರ್ಕ್ಗಳನ್ನ ಹಾಕೋಬೇಕು. ನೋಡಿ, ಫ್ರಿಲ್ ಬಟ್ಟೆನ ಈ ರೀತಿಲಿ ಅರ್ಧ ಇಂಚಿನ ಬಟ್ಟೆನ ಬಿಟ್ಟು ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೋಬೇಕು. ಪುನಃ ಇದೆರಡು ಈ ರೀತಿಲಿ ಜೋಡಿ ಮಾಡಿ ಇಟ್ಕೋಬೇಕು. ಈಗ ಏನು ಇಲ್ಲಿ ನಾವು ಮಾರ್ಕ್ ಹಾಕಿದೀವಿ ನೋಡಿ, ಅಲ್ಲಿವರೆಗೂ ಸ್ಟ್ರೈಟ್ ಆಗಿ ಹೊಲ್ಕೋಬೇಕು, ಯಾವುದೇ ಫ್ರಿಲ್ ಅನ್ನು ಕೊಡಬಾರ್ದು. ಇಲ್ಲಿ ಮಾರ್ಕ್ ಹಾಕಿರೋ ಹತ್ರ ಒಂದು ಫ್ರಿಲ್ ನ ಕೊಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ನಾವು ಎಲ್ಲೆಲ್ಲಿ ಮಾರ್ಕ್ ಅನ್ನ ಹಾಕಿದೀವಿ ಅಲ್ಲೆಲ್ಲ ಒಂದೊಂದು ಫ್ರಿಲ್ಗಳನ್ನ ಕೊಟ್ಕೊಂಡು ಸ್ಟಿಚ್ ಹಾಕ್ತಾ ಬರಬೇಕು. ಫ್ರಿಲ್ನು ಅಷ್ಟೇ ಒಂದು ದೊಡ್ಡದು ಸಣ್ಣದು ಆ ರೀತಿಲೆಲ್ಲ ಕೊಡ್ತಾ ಹೋಗ್ಬಾರ್ದು, ಒಂದೇ ಅಳತೆಯಲ್ಲಿ ಫ್ರಿಲ್ಗಳನ್ನ ಕೊಡ್ತಾ ಬರಬೇಕು. ಒಂದು 1/2 ಇಂಚ್ ಅಷ್ಟು ಫೋಲ್ಡ್ ಅನ್ನ ಮಾಡ್ಕೊಂಡ್ರೆ ಸಾಕು.
ನೋಡಿ ಈಗ ಇಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಬಂದಿದೆ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಪುನಃ ಈ ಕಡೆನೂ ಎಕ್ಸ್ಟ್ರಾ ಬಂದ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟ್ ನೋಡಿ ಈ ತರ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಈ ತರ ಮೇಲ್ಭಾಗ ಇಟ್ಕೊಂಡು ಈಗ ಫ್ರಿಲ್ ಪೀಸ್ ಮೇಲೆ ಸ್ಟಿಚ್ ಅನ್ನ ಮಾಡಬಾರ್ದು. ಈ ಬಟ್ಟೆಯ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಇದನ್ನ ಸರಿಯಾಗಿ ಮೇಲ್ಭಾಗನೇ ಇಟ್ಕೊಂಡು ಸ್ಟಿಚ್ ಅನ್ನ ಹಾಕ್ತಾ ಹೋಗ್ಬೇಕು. ಮತ್ತೆ ನೋಡಿ ಸ್ಟಿಚ್ ಅನ್ನ ಮಾಡ್ಬೇಕಾದ್ರೆ ಬಟ್ಟೆನ ಈ ತರ ಲೂಸ್ ಎಲ್ಲ ಬಿಟ್ಟು ಸ್ಟಿಚ್ ಹಾಕಬಾರ್ದು, ಅವಾಗ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ. ನೀವು ಈ ರೀತಿಲಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇಲ್ಲೊಂದು 1/4 ಇಂಚಿಗೆ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ 1/4 ಇಂಚಿಗೆ ಸ್ಟಿಚ್ ಹಾಕ್ಲಿಕ್ಕೆ ಏನೇನು ಟ್ರಿಕ್ಸ್ ನ ಯೂಸ್ ಮಾಡಬೇಕು ಅಂದ್ರೆ, ನಾವ್ ಏನ್ ಸ್ಟಿಚ್ ಅನ್ನ ಹಾಕಿದೀವಿ ಅಲ್ಲಿಗೆ ಈ ಫೂಟ್ ಎಂಡ್ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ ಹಾಕ್ತಾ ಹೋದ್ರೆ ಒಂದೇ ಅಗಲಕ್ಕೆ ಸ್ಟಿಚ್ ಹಾಕ್ಬೋದು. ಈ ರೀತಿಲೆಲ್ಲ ಸ್ಟಿಚ್ ಹಾಕೋದ್ರಿಂದ ನೋಡ್ಲಿಕ್ಕೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ. ಈಗ ಇಲ್ಲಿ ಮೇಲ್ಭಾಗ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಅದೇ ರೀತಿಲಿ ಆ ಕಡೆಗೂ 5 ಇಂಚಿಗೆ ಮಾರ್ಕ್ ಅನ್ನ ಹಾಕೋಬೇಕು. ಈಗ 1/4 ಇಂಚಿಗೆ ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಬರುವಾಗ ಈ ರೀತಿ ವಿ ಶೇಪ್ ನಲ್ಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಫೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ಕೋಬೇಕು. ಈಗ ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇದೇ ರೀತಿಲಿ ಆ ಕಡೆನೂ ಹೊಲ್ಕೋಬೇಕು. ನೋಡಿ ಇಲ್ಲಿ ಹೊಲಿಯುವಾಗ ಈ ಕಡೆಯಿಂದ ಹೊಲಿರಿ, ಈಸಿ ಆಗತ್ತೆ. ಈ ರೀತಿಲಿ 1/4 ಇಂಚಿಗೆ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಇಲ್ಲಿ ಬರುವಾಗ ಸಣ್ಣಕ್ಕೆ ಫೋಲ್ಡ್ ಅನ್ನ ಮಾಡ್ಕೊಂಡು ಅಂದ್ರೆ ವಿ ಶೇಪ್ ನಲ್ಲಿ ಫೋಲ್ಡ್ ಅನ್ನ ಮಾಡ್ಕೋಬೇಕು. ಸ್ಟಿಚ್ ನ ಶುರು ಮಾಡಬೇಕು. ನೆಕ್ಸ್ಟ್ ಈಗ ಸೊಂಟದ ಪಟ್ಟಿನ ರೆಡಿ ಮಾಡ್ಕೋಬೇಕು. 2 ಪೀಸ್ ನ ಕಟ್ ಮಾಡ್ಕೊಂಡಿದ್ವಲ್ಲ, ಈಗ ಒಂದು ಪೀಸ್ ಮೇಲೆ ಇನ್ನೊಂದು ಪೀಸ್ ನ ಇಟ್ಟು ಹೊಲ್ಕೋಬೇಕು. ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು 1/2 ಇಂಚಿನ ಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ಪುನಃ ಅದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕ್ಬೇಕು. ಈಗ ನೋಡಿ ನಮ್ಗೆ ಅರ್ಧ ಸೊಂಟದ ಸುತ್ತು 19.5 ಇಂಚ್ ಇದೆ. ಅದಕ್ಕೆ 1 ಇಂಚು ಹೊಲಿಗೆ ಅಂಶನ ಸೇರಿಸ್ಕೊಂಡು 20.5 ಇಂಚು ನಮ್ಗೆ ಬೇಕು. ನೋಡಿ ಈ ರೀತಿಲಿ ಇಲ್ಲಿಂದ ಇಲ್ಲಿಗೆ 20.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು. ಈಗ ಬಟ್ಟೆನ ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಈಗ ಇಲ್ಲಿ ಬಂದಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ನೋಡಿ ಈಗ ರಾಂಗ್ ಸೈಡ್ ಬಟ್ಟೆ ಕಡೆಗೆ ಈ ರೀತಿಲಿ 1/2 ಇಂಚಿಗೆ 2 ಫೋಲ್ಡ್ ನ ಮಾಡ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಈ ಕಡೆ ತುದಿಗೆ ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ಅದೇ ರೀತಿಲಿ ಈ ಕಡೆನೂ ಹೊಲ್ಕೋಬೇಕು. ನೋಡಿ ಈಗ ಯಾವ್ದಾದ್ರು ಒಂದು ಸೈಡಿಗೆ 1/2 ಇಂಚಿಗೆ ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈಗ ಏನ್ 1/2 ಇಂಚಿಗೆ ಫೋಲ್ಡ್ ಮಾಡಿದೀವಿ ಇದೇ ರೀತಿಲಿ 1/2 ಇಂಚಿಗೆ ಫೋಲ್ಡ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗ್ಬೇಕು. ಹೋಗ್ತಾ ಹೋಗ್ತಾ 1/4 ಇಂಚಿಗೆಲ್ಲ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನ ಹಾಕಬಾರ್ದು. ನೀವು ಆ ರೀತಿಲೆಲ್ಲ ಸ್ಟಿಚ್ ಅನ್ನ ಹಾಕೊಂಡ್ರೆ ಪಟ್ಟಿ ಆಗಲ್ಲ, ಒಂದೇ ಬರಲ್ಲ, ಆಗ ಫಿನಿಶಿಂಗ್ ಅಷ್ಟು ಸರಿ ಬರಲ್ಲ. ಈಗ ನೋಡಿ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು 1/2 ಇಂಚಿಗೆ ಒಂದು ಸ್ಟಿಚ್ ಅನ್ನ ಹಾಕಬೇಕು. ಇನ್ನೊಂದ್ ಸ್ವಲ್ಪ ದೂರ ಇದೆ ಅನ್ನುವಾಗ್ಲೇನೆ ಈ ಕಡೆ ತುದಿನ ಇದೆರಡನ್ನು ಮ್ಯಾಚ್ ಮಾಡಿ ಈ ರೀತಿಲಿ ಇಟ್ಕೋಬಿಡಿ. ಅವಾಗ ಸ್ಟಿಚ್ ಮಾಡ್ಲಿಕ್ಕೂ ಈಸಿ ಆಗತ್ತೆ ಮತ್ತೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಸ್ಟಿಚಿಂಗ್ ಮಾರ್ಜಿನ್ ಈ ತರ ಮೇಲ್ಭಾಗ ಇಟ್ಕೊಂಡು ಇದನ್ನ ಈ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಈ ಮೇಲ್ಗಡೆಯಿಂದ ಈ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕ್ಬೇಕು. ನೋಡಿ ಈ ರೀತಿಲಿ ಫೋಲ್ಡ್ ಮಾಡ್ಕೊಂಡು ಪಿನ್ನುಗಳನ್ನ ಹಾಕೋಬಿಡಿ. ನೀವೇನಾದ್ರು ಬಿಗಿನರ್ಸ್ ಆಗಿದ್ರೆ ಈ ರೀತಿ ಪಿನ್ನುಗಳನ್ನ ಹಾಕೊಳ್ಳೋದ್ರಿಂದ ಈಸಿಯಾಗಿ ಹೊಲ್ಕೋಬಹುದು. ಈ ಸ್ಟಿಚ್ ಕಾಣದ ರೀತಿಯಲ್ಲಿ ಈ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿಲಿ ಫೋಲ್ಡ್ ನ ಮಾಡ್ಕೊಂಡು ಪಿನ್ ಅನ್ನ ಹಾಕೊಳ್ಳಿ. ನೋಡಿ ಒಂದ್ 3 ಪಿನ್ ಅಷ್ಟು ಹಾಕೊಂಡಾದ್ಮೇಲೆ ಈಗ ಈ ಕಡೆ ಎಂಡಲ್ಲೂ ಮೊದ್ಲಿಗೆನೆ ಈ ತರ ಸಮ ಮಾಡಿ ಇಟ್ಕೊಂಡು ಪಿನ್ ಅನ್ನ ಹಾಕೋಬಿಡಿ. ಆಗ ಇಲ್ಲಿ ವೇರಿಯೇಷನ್ ಬರುದಿಲ್ಲ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಇಲ್ಲಿ ಬಂದು ಸ್ಟಿಚ್ ಮಾಡ್ಲಿಕ್ಕೆ ಹೋದ್ರೆ ಕೆಲವೊಂದು ಸಲ ಇಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈಗ್ಲೇನೆ ಈ ರೀತಿಲಿ ಸಮ ಇಟ್ಕೊಂಡು ಪಿನ್ ಅನ್ನ ಹಾಕೋಬೇಕು. ನೋಡಿ ಈ ರೀತಿಲಿ ಪಿನ್ಗಳನ್ನ ಹಾಕೊಂಡಾದ್ಮೇಲೆ ಈಗ ಸೊಂಟದ ಪಟ್ಟಿ ಬಟ್ಟೆ ಏನಿದೆ ಈ ಬಟ್ಟೆಯ ತುದಿಯಲ್ಲಿ ಸ್ಟಿಚ್ ಅನ್ನ ಹಾಕ್ತಾ ಬರಬೇಕು. ಈಗ 1/4 ಇಂಚಿನ ಬಿಟ್ಟು ಇನ್ನೊಂದು ಸ್ಟಿಚ್ ಅನ್ನ ಹಾಕಬೇಕು. ನೋಡಿ ಈಗ ಈ ರೀತಿಲಿ ಫೋಲ್ಡ್ ಮಾಡಿ ಇಟ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡು ಇಲ್ಲಿ ಸ್ಟಿಚ್ ನ ಶುರು ಮಾಡಬೇಕು. ಅದು ಬರ್ತಾ 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 1/2 ಇಂಚಿಗೆ ಸ್ಟಿಚ್ ಬರುತ್ತೆ, ಅವಾಗ ಸರಿ ಹೋಗುತ್ತೆ. ನೋಡಿ ಒಂದ್ ಸ್ವಲ್ಪ ದೂರ ಹೊಲ್ಕೊಂಡಾದ್ಮೇಲೆ ಈ ಎಂಡನ್ನ ಈಗಲೇ ಈ ರೀತಿ ಜೋಡಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಜೋಡಿ ಮಾಡಿ ಇಟ್ಕೊಂಡು ಹೊಲಿಯೋದ್ರಿಂದ ಇಲ್ಲಿ ವೇರಿಯೇಷನ್ ಬರೋದಿಲ್ಲ. ಈಗ ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಲಾಡಿನ ಹೊಲ್ಕೋಬೇಕು. ಈ ರೀತಿ 1/4 ಇಂಚಿಗೆ 2 ಪಟ್ಟಿಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸರಿ ಬಟ್ಟೆ ಮೇಲೆ ಸರಿ ಬಟ್ಟೆನ ಇಟ್ಕೊಂಡು ಇದೆರಡು ಪೀಸನ್ನು ಜಾಯಿನ್ ಮಾಡ್ಕೋಬೇಕು. ಈಗ ಅರ್ಧ ಇಂಚಿಗೆ ಈ ಕಡೆ ಫೋಲ್ಡ್ ಮಾಡ್ಕೊಂಡು ಪುನಃ ಅರ್ಧ ಇಂಚಿಗೆ ಈ ಕಡೆ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಮಧ್ಯಕ್ಕೆ ಈ ರೀತಿಯಲ್ಲಿ ಮಡಿಸ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು. ನೆಕ್ಸ್ಟ್ ಈಗ ಲಾಡಿನ ಈ ರೀತಿಯಲ್ಲಿ ತೂರಿಸ್ಕೋಬೇಕು. ನೋಡಿ ಇದೆರಡೂ ಈ ರೀತಿಯಲ್ಲಿ ಸಮ ಮಾಡಿ ಇಟ್ಕೊಂಡು
ಇಲ್ಲಿ ಮಧ್ಯಕ್ಕೆ ಒಂದು ಲಾಕ್ ಅನ್ನ ಮಾಡ್ಕೋಬೇಕು, ಲಾಡಿನೂ ಸೇರಿಸಿ. ಈ ರೀತಿಲಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಲಾಡಿ ಬಿಡಿಸ್ಕೊಳ್ಳಲ್ಲ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.